ಹಿಂದೂ ವಿರೋಧಿಗಳಂತೆ ವರ್ತಿಸುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ. ರಾಜ್ಯದಲ್ಲಿ ಶ್ರೀರಾಮ ವಿರೋಧಿ ಮತ್ತು ಹಿಂದೂ ವಿರೋಧಿ ಸರ್ಕಾರ ಆಡಳಿತ ನಡೆಸುತ್ತಿದೆ. ಸರ್ಕಾರದ ಹಿಂದೂ ವಿರೋಧಿ ಮತ್ತು ಶ್ರೀರಾಮ ವಿರೋಧಿ ಕ್ರಮ ಖಂಡಿಸಿ ದಾವಣಗೆರೆ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಪ್ರತಿಭಟನೆ ನಡೆಸಿದರು. ದಾವಣಗೆರೆಯ ಕೆಬಿ ಬಡಾವಣೆಯಲ್ಲಿರುವ ಪಕ್ಷದ ಕಾರ್ಯಾಲಯದಿಂದ ಮೆರವಣಿಗೆ ಮೂಲಕ ಜಯದೇವ ವೃತ್ತಕ್ಕೆ ತೆರಳಿ ಪ್ರತಿಭಟನೆ ನಡೆಸಿ ನಂತರ ಉಪ ವಿಭಾಗಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು. ಈ ವೇಳೆ ಶಾಸಕ ಬಿಪಿ ಹರೀಶ್ ಮಾತನಾಡಿ, ಮಂಡ್ಯ ಜಿಲ್ಲೆಯ ಕೆರೆಗೋಡಿನಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತ್ ಅನುಮತಿಯೊಂದಿಗೆ ಹನುಮತ್ ಧ್ವಜವನ್ನು ಆರೋಹಣ ಮಾಡಲಾಗಿತ್ತು. ಸ್ಥಳೀಯ ಗ್ರಾಮ ಪಂಚಾಯತ್ ಸರ್ವಾನುಮತದೊಂದಿಗೆ ಸ್ವಂತ ಖರ್ಚಿನಲ್ಲಿ ಈ ಧ್ವಜವನ್ನು ಹಾರಿಸಲಾಗಿತ್ತು. ಆದರೆ ಸರ್ಕಾರ, ಜಿಲ್ಲಾ ಸಚಿವರು ಹಾಗೂ ಸ್ಥಳೀಯ ಶಾಸಕರ ಪ್ರಚೋದನೆಯಿಂದ ಅದನ್ನು ಇಳಿಸಲಾಗಿದೆ. ಪೊಲೀಸರ ದುರ್ಬಳಕೆ ಮಾಡಿ ಧ್ವಜವನ್ನು ಇಳಿಸಿದ್ದನ್ನು ಖಂಡಿಸುತ್ತೇವೆ ಎಂದರು. ಇದರಿಂದ ಜನರಿಗೆ ಆಕ್ರೋಶ ಬರುವಂತಾಗಿದೆ. ರಾಜ್ಯ ಸರ್ಕಾರವು ನಿರಂತರವಾಗಿ ಹಿಂದೂ ವಿರೋಧಿ ಧೋರಣೆ ಅನುಸರಿಸುತ್ತಿದ್ದು ದೌರ್ಜನ್ಯ, ದಬ್ಬಾಳಿಕೆ ನಡೆಸುತ್ತಿದೆ. ಒಂದು ಧರ್ಮದ ಪರವಾಗಿ ತುಷ್ಟೀಕರಣ ನೀತಿಯನ್ನು ಅದು ಅನುಸರಿಸುತ್ತಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ನಂತರ ಜಿಲ್ಲಾಧ್ಯಕ್ಷ ರಾಜಶೇಖರ್ ಮಾತನಾಡಿ, ರಾಷ್ಟ್ರಧ್ವಜವನ್ನು ಮಧ್ಯಾಹ್ನ 3 ಗಂಟೆಗೆ ಆರಿಸುವ ಮೂಲಕ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಲಾಗಿದೆ. ಹನುಮತ್ ಧ್ವಜಕ್ಕೆ ಸಂಬಂಧಿಸಿದ ನಿಯಮಾವಳಿಯಲ್ಲಿ ಉಲ್ಲಂಘಿಸುವ ಮೂಲಕ ಅಪಮಾನ ಮಾಡಿದ್ದು ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು. ತಕ್ಷಣವೇ ಕೆರೆಗೋಡಿನಲ್ಲಿ ಮತ್ತೆ ಹನುಮತ್ ಧ್ವಜವನ್ನು ಹಾರಿಸುವಂತೆ ಆಗ್ರಹಿಸಿದರು. ಈ ಮೂಲಕ ಹಿಂದೂ ಸಮಾಜಕ್ಕೆ ಗೌರವ ಕೊಡುವ ಮಾದರಿಯಲ್ಲಿ ರಾಜ್ಯ ಸರ್ಕಾರ ನಡೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ, ಎಸ್ಎ ರವೀಂದ್ರನಾಥ್, ಡಾಕ್ಟರ್ ಟಿಜಿ ರವಿಕುಮಾರ್, ಎಸ್ಎಂ ವೀರೇಶ್ ಅನಗವಾಡಿ, ಬಿಎಸ್ ಜಗದೀಶ್, ರಾಜನಹಳ್ಳಿ ಶಿವಕುಮಾರ್, ಪಿಸಿ ಶ್ರೀನಿವಾಸ್, ಚೇತನಾ ಶಿವಕುಮಾರ್, ಭಾಗ್ಯ ಪಿಸಾಳೆ, ಯಶವಂತರಾವ್ ಜಾಧವ್, ವಿಶ್ವಾಸ್, ಧನಂಜಯ್ ಕಡ್ಲೆಬಾಳು, ಧನುಷ್, ಬಿಎಂ ಸತೀಶ್, ಬಿಜಿ ಅಜಯ್ ಕುಮಾರ್, ಶ್ರೀನಿವಾಸ್ ದಾಸಕರಿಯಪ್ಪ ಮತ್ತಿತರರು ಇದ್ದರು. ಬಹಳಷ್ಟು ಧರ್ಮದ ಬಗ್ಗೆ ಅಭಿಮಾನದಿಂದ ಸರ್ಕಾರದ ನೀತಿಯನ್ನು ಖಂಡಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ನೆಚ್ಚಿನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ, ಹಿಂದೂ ಅಭಿಮಾನಿಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮ ಮಿತ್ರರೇ, ಈ ಕಾಂಗ್ರೆಸ್ ಸರ್ಕಾರ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಏನು 22ನೇ ತಾರೀಕು ಆಯಿತು, ಅಂದಿನಿಂದ ಕಾಂಗ್ರೆಸ್ ನಾಯಕರುಗಳು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಹಿಂದೂಗಳಂದ್ರೆ ಕೇಸರಿ ಧ್ವಜ ಅಂದರೆ ಭಾರತೀಯರು ಯಾವ ರೀತಿ ಪಾಕಿಸ್ತಾನ ಧ್ವಜವನ್ನು ವಿರೋಧಿಸ್ತೀವೋ ಅದಕ್ಕೂ ಹೆಚ್ಚಿನದಾಗಿ ವಿರೋಧಿಸ್ತಕ್ಕಂಥ ಮನಸ್ಥಿತಿಗೆ ಬಂದಿರತಕ್ಕಂಥದ್ದನ್ನು ಅವರ ಮನಸ್ಥಿತಿಗೆ ಅನುಗುಣವಾಗಿ ಮಂಡ್ಯ ಜಿಲ್ಲೆಯ ಕೆರವಾಡ ಗ್ರಾಮದಲ್ಲಿ ಏನು 108 ಅಡಿ ಧ್ವಜಸ್ತಂಭದಲ್ಲಿ ನಮ್ಮ ಹಿಂದೂ ಧರ್ಮದ ಧ್ವಜವನ್ನು ಆರಿಸಿರ್ತಕ್ಕಂಥದ್ದು ಸುಮಾರು 6-7 ದಿನಗಳಿಂದ ಹಾರಾಡ್ತಕ್ಕಂಥ ಧ್ವಜವನ್ನು ಕಾಂಗ್ರೆಸ್ನವರು ಕಾಂಗ್ರೆಸ್ಸಿನ ಚೇಲಾಗಳಂತೆ ವರ್ತನೆ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ನವರು
ಅದೇ ರೀತಿ ಜಿಲ್ಲಾಡಳಿತ, ಆ ತಾಲೂಕಾಡಳಿತ ಆ ಧ್ವಜವನ್ನು ಮಧ್ಯರಾತ್ರಿಯಲ್ಲಿ ಇಳಿಸುವುದರ ಜೊತೆಗೆ ರಾಷ್ಟ್ರಧ್ವಜವನ್ನು ಆರಿಸಿರ್ತಕ್ಕಂಥದ್ದು ಎಷ್ಟು ನ್ಯಾಯ? ಬಂಧುಗಳೇ, ರಾಷ್ಟ್ರಧ್ವಜ ಹಾರಿಸಲಿಕ್ಕೆ ಅನೇಕ ನಿಯಮಗಳಿವೆ. ರಾಷ್ಟ್ರಧ್ವಜವನ್ನು ರಾಷ್ಟ್ರೀಯ ದಿನಾಚರಣೆ ಸಂದರ್ಭದಲ್ಲಿ ಸರ್ಕಾರಕ್ಕೆ, ಧರ್ಮ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ನೇತೃತ್ವ ವಹಿಸಿದಂತ ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ರಾಜಶೇಖರ್ ಅವರೇ, ಸಭೆಯಲ್ಲಿ ಭಾಗವಹಿಸಿದ ಹಿರಿಯ ಮುಖಂಡರು, ದಾವಣಗೆರೆ ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದ ಮಾಜಿ ಸಚಿವರಾದ ಹೋರಾಟಗಾರರಾದ ಎಸ್.ಎ. ರವೀಂದ್ರನಾಥ್ರವರೇ, ಮಾಜಿ ಶಾಸಕರಾದ ಬಸವರಾಜ ನಾಯ್ಕರವರೇ, ದಾವಣಗೆರೆ ಉತ್ತರದಿಂದ ಸ್ಪರ್ಧೆ ಮಾಡಿದಂಥ ಲೋಕಿಕೆರೆ ನಾಗರಾಜ್ರವರೇ, ದಕ್ಷಿಣದಲ್ಲಿ ಸ್ಪರ್ಧೆ ಮಾಡಿದ ಅಜಯ್ ಕುಮಾರ್ ಅವರೇ, ಭಾರತೀಯ ಜನತಾ ಪಾರ್ಟಿಯ ಗೌರವದ ಎಲ್ಲ ಮುಖಂಡರುಗಳೇ, ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂಧುಗಳೇ, ಸಹೋದರ ಸಹೋದರಿಯರೇ, ಸಮಸ್ತ ಬಂಧುಗಳ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ನಮ್ಮ ಹರೀಶ್ ಮಾತಾಡಿದ ಈ ಹಿಂದೂ ವಿರೋಧಿ ರಾಜ್ಯ ಸರ್ಕಾರದ ಬಗ್ಗೆ ನಮ್ಮ ಹರಿಹರ ಕ್ಷೇತ್ರದ ಶಾಸಕರ ಸನ್ಮಾನ್ಯ ಹರೀಶ್ ಅವರು ಮಾತಾಡ್ತಾ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಯಾವ ರೀತಿ ಹಿಂದೂಗಳನ್ನ ಹತ್ತಿಕ್ತದೆ ಅಂತೇಳಿ ಸವಿಸ್ತಾರವಾಗಿ ವಿಷಯಗಳು ಹೇಳಿದ್ದಾರೆ. ಬಂಧುಗಳೇ, ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ. ರಾಜ್ಯದಲ್ಲಿ ಆಡಳಿತ ಮಾಡ್ತಿರೋದು ಟಿಪ್ಪು ಸರ್ಕಾರ, ಬಾಬರ್ ಸರ್ಕಾರ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಬಂಧುಗಳೇ, ಇವತ್ತು ಕಾಂಗ್ರೆಸ್ಗೆ ಈ ಸರ್ಕಾರಕ್ಕೆ ಸವಾಲಾಗ್ತೀವಿ ನಾವು. ಕೇಸರಿ ಧ್ವಜ, ಶ್ರೀರಾಮನ ಕರ ಮತ್ತು ಭಾವಚಿತ್ರ ಕಂಡ್ರೆ ಆಗಲ್ಲ. ಹರೀಶ್ ಹೇಳಿರು ದಾವಣಗೆರೆಯಲ್ಲಿ ಏನಾಯ್ತು ಅಂತ. ಕೇವಲ ದಾವಣಗೆರೆಯಲ್ಲ, ಇಡೀ ರಾಜ್ಯದಲ್ಲಿ ಶ್ರೀರಾಮನ ಏನು 22ನೇ ತಾರೀಕು ಅಯೋಧ್ಯೆಯಲ್ಲಿ ದೇಶದಲ್ಲಿ ಇಡೀ ವಿಶ್ವ ಮೆಚ್ಚಿದೆ. ಭಾರತೀಯರು ಸಂತೋಷ ಪಡಿದರೆ ಕಳೆದ 500 ವರ್ಷಗಳ ಹೋರಾಟದ ಪ್ರತಿಫಲ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಯಿತು. ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಮುಖಂಡರಿಗೆ ಮರ್ಮಾಘಾತ ಆಗಿದೆ. ಭವ್ಯವಾದ ರಾಮ ಮಂದಿರ ಉದ್ಘಾಟನೆ ಆಗಲ್ಲ ಅಂತೇಳಿ ಇವರು ಟೀಕೆ ಮಾಡ್ತಿದ್ರು. ಅವ್ರಿಗೆ ಆಹ್ವಾನ ಕೊಟ್ಟರು ಬರಲಿಲ್ಲ. ಇಂಥ ಕಾಂಗ್ರೆಸ್ಸಿನ ಮತ್ತು ವಿಕೃತ ಮನಸ್ಸಿನ ಪಕ್ಷಗಳು ಇವತ್ತು ವಿರೋಧ ಮಾಡ್ತಿದ್ದಾರೆ. ಏನು ಮಂಡ್ಯ ಜಿಲ್ಲೆ ಕೆರಗೋಡಿನಲ್ಲಿ 22 ಗ್ರಾಮ ಪಂಚಾಯಿತಿ ಸದಸ್ಯರ ಪೈಕಿ 20 ಜನ ಅಲ್ಲಿ ಗ್ರಾಮ ಪಂಚಾಯಿತಿ ರಿಸರ್ವೇಷನ್ ಆಗಿದೆ. ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿಲ್ಲ. ರಾಷ್ಟ್ರಧ್ವಜನ ಯಾವ ಸಂದರ್ಭ ಆರಿಸಬೇಕು? ಬೆಳಗ್ಗೆ 9ರಿಂದ ಆರಿಸಿ 6 ಗಂಟೆ ಒಳಗಾಗಿ ರಾಷ್ಟ್ರಧ್ವಜಕ್ಕೆ ಇಳಿಸಬೇಕು. ಅದು ಸಮಯ ಮೀರಿದ್ರೆ ಅಪಮಾನ ಆಗುತ್ತೆ, ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಒಂದು ಕಡೆ ಅನುಮಾನ ಏನು ದೊಡ್ಡ ಒಂದು ಫ್ಲಾಗ್ ಇತ್ತು, 108 ಅಡಿ ಫ್ಲಾಗ್, ಅದನ್ನ ಇಳಿಸ್ತಕ್ಕಂಥ ಕೃತ್ಯವನ್ನ ಸರ್ಕಾರ, ಇದು ಕೇವಲ ಯಾರು ಅಧಿಕಾರಿಗಳು ಮಾಡಲ್ಲ. ಇವತ್ತು ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರು ಹೇಳ್ತಾರೆ, ನನ್ನ ಹೆಸರಲ್ಲಿ ಶ್ರೀರಾಮ ಆದರೆ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ನನ್ನ ಹೆಸರು ಶಿವ ಆಗಿರ್ತಾರೆ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಹೆಸರಿಟ್ಟಿದ್ದು ಶಿವನ ಭಕ್ತರು, ಶ್ರೀರಾಮನ ಭಕ್ತರು. ಆದ್ರೆ ತದ್ವಿರುದ್ಧವಾಗಿ ಹಿಂದೂಗಳ ಭಾವನೆಗಳನ್ನು ಹತ್ತಿಕ್ಕೋಸ್ಕರ ಇಂಥ ನೀಚು ಮಟ್ಟದ ಕೆಲಸಗಳನ್ನ ಕೃತ್ಯಗಳನ್ನು ಮಾಡ್ತಾ ಇದ್ದೀರಿ. ಭಾರತೀಯ ಜನತಾ ಪಾರ್ಟಿ ಸಹಿಸಲ್ಲ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ. ಈ ಸರ್ಕಾರಕ್ಕೆ ಶ್ರೀರಾಮನ ಶಾಪ, ಕರಸೇವಕರ ಶಾಪ, ಹನುಮನ ಶಾಪ ಮತ್ತು ರೈತರ ಶಾಪ, ಮಹಿಳೆಯರ ಶಾಪ ತಟ್ಟಿದೆ.